ನಾವು ಜನಪ್ರತಿನಿಧಿಗಳು ಜೈಲಿಗೆ ಹೋದಂಥ ಕರ್ನಾಟಕದ ಇತಿಹಾಸ ಹೇಗಿದೆ ಅನ್ನೋದನ್ನು ಜನರ ಮುಂದೆ ತೆರೆದಿಟ್ಟದೇ ಇದ್ರೆ ಈ ಸ್ಟೋರಿ ಇನ್ಕಂಪ್ಲೀಟ್ ಆಗುತ್ತೆ. ಯಾರ್ಯಾರು ಜನನಾಯಕರು, ಜನರಿಂದ ಗೆದ್ದವರು, ನೀವು ಅವರಿಂದ ಅಭಿವೃದ್ಧಿಯ ಭರವಸೆಯೊಂದಿಗೆ ಅವರನ್ನ ಆರಿಸಿ ಕಳಿಸಿದವರು, ತಮ್ಮ ಕ್ರೈಮ್ ಹಿನ್ನೆಲೆಯಿಂದ ಅಥವಾ ತಮ್ಮ ಅಧಿಕಾರ ದರ್ಪ ಮಗದೊಂದಿಂದ ಯಾರ್ಯಾರು ಜೈಲಿಗೆ ಹೋಗಿ ಯಾವ ಪ್ರಕರಣದಲ್ಲಿ ಯಾವಾಗ ಹೋಗಿದ್ದಾರೆ ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಭೈರತಿ ಬಸವರಾಜ್, ಬಿಜೆಪಿಯ ಶಾಸಕರು. ಭೈರತಿ ಬಸವರಾಜ್ ಅವರು ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಅವರ ಬಂಧನ ಆಗುತ್ತೆ ಫೆಬ್ರವರಿ 15, 2026. ಇದೇ ವರ್ಷದ ಫೆಬ್ರವರಿ 15ನೇ ತಾರೀಕು ಅವರನ್ನು ಬಂಧಿಸ್ತಾರೆ, ಜೈಲಿಗೆ ಕಳಿಸ್ತಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಬಿಜೆಪಿಯ ಶಾಸಕರು ಜೈಲಿಗೆ ಹೋಗಿದ್ರು. ಈಗ ವಿನಯ್ ಕುಲಕರ್ಣಿ, ಕಾಂಗ್ರೆಸ್ನ ಶಾಸಕ, 3 ಬಾರಿ ಶಾಸಕರಾಗಿರುವ ವಿನಯ್ ಕುಲಕರ್ಣಿ, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 10 ವರ್ಷದ ನಂತರ ಈಗ ಸಾಬೀತಾಗಿದೆ, ಎಸ್ ವಿನಯ್ ಕುಲಕರ್ಣಿ ಮತ್ತು 17 ಜನ ಕೊಲೆಗಾರರು ಅನ್ನೋದು ಸಾಬೀತಾಗಿದೆ. ಏಪ್ರಿಲ್ 17, 2026ರಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿ ಜೈಲಿಗೆ ಹೋಗಿದ್ದಾರೆ ವೀರೇಂದ್ರ ಪಪ್ಪಿ, ಕಾಂಗ್ರೆಸ್ನ ಶಾಸಕ. ಅಕ್ರಮ ಬೆಟ್ಟಿಂಗ್ ಬಂಧನ ನೋಡಿ, ಯುವ ಸಮುದಾಯ ಇವತ್ತು ದಾರಿ ತಪ್ಪಿ ಹೋಗ್ತಾ ಇರೋದು ಬೆಟ್ಟಿಂಗ್ ಮಗದೊಂದರಿಂದ. ಜನಪ್ರತಿನಿಧಿಗಳೇ ಅವರನ್ನ ಹೊಂಡಕ್ಕೆ ಬೀಳಿಸ್ತಾ ಇದ್ದಾರೆ ಅಂತ ಹೇಳಿ ಸೆಪ್ಟೆಂಬರ್ 9, 2025ರಲ್ಲಿ ವೀರೇಂದ್ರ ಪಪ್ಪಿ ಅವರು, ಕಾಂಗ್ರೆಸ್ನ ಶಾಸಕರು, ಜೈಲಿಗೆ ಹೋಗಿದ್ದಾರೆ. ಮುನಿರತ್ನ, RR ನಗರ ಬಿಜೆಪಿಯ ಶಾಸಕ, ಸೆಪ್ಟೆಂಬರ್ 19, 2025ರಂದು ಅತ್ಯಾಚಾರ ಆರೋಪವನ್ನು ಹೊತ್ತು ಜೈಲಿಗೆ ಹೋಗಿದ್ದಾರೆ ಮುನಿರತ್ನ ಕೂಡ. ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಮಾಜಿ CM ಯಡಿಯೂರಪ್ಪ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಾರೆ. ಅಕ್ಟೋಬರ್ 15, 2011ರಲ್ಲಿ ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿದ್ರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು, ಮಾಜಿ ಸಚಿವ, KIADB ಭೂ ಹಗರಣದಲ್ಲಿ ಅವರ ಬಂಧನ ಆಗುತ್ತೆ ಆಗಸ್ಟ್ 8, 2011ರಂದು ಇವರು ಕೂಡ ಜೈಲಿಗೆ ಹೋಗಿದ್ದಾರೆ, ಜೈಲುವಾಸ ಅನುಭವಿಸಿದ್ದಾರೆ. ಕೃಷ್ಣಯ್ಯ ಶೆಟ್ಟಿ, ಬಿಜೆಪಿಯ ಶಾಸಕರು, ರಾಚೇನಹಳ್ಳಿ ಭೂ ಹಗರಣ 2011ರಲ್ಲಿ ಬಂಧನ ಆಗುತ್ತೆ, ಅಕ್ಟೋಬರ್ 15ರಲ್ಲಿ ಅವರು ಜೈಲಿಗೆ ಹೋಗ್ತಾರೆ. ಜನಾರ್ದನ್ ರೆಡ್ಡಿ, ಗಂಗಾವತಿಯ ಶಾಸಕರು, ಅಕ್ರಮ ಅದಿರು ಗಣಿಗಾರಿಕೆ ಬಂಧನ ಆಗುತ್ತೆ 2011 ಸೆಪ್ಟೆಂಬರ್ 5ನೇ ತಾರೀಕಿನಂದು ಅವರು ಕೂಡ ಕಂಬಿ ಎಣಿಸಿದವ್ರೆ. ಪ್ರಜ್ವಲ್ ರೇವಣ್ಣ, ಇವ್ರ ಬಗ್ಗೆ ಹೇಳಂಗೆ ಇಲ್ಲ ಬಿಡಿ, ಮಾಜಿ ಸಂಸದ, ಲೈಂಗಿಕ ದೌರ್ಜನ್ಯ ಕೇಸ್ ಆಗಸ್ಟ್ 2ರಂದು ಅವರ ಬಂಧನ ಆಗುತ್ತೆ, ಜೈಲಿಗೆ ಹೋಗಿದ್ದಾರೆ. ಇನ್ನೂ ಕೂಡ ಜೈಲಲ್ಲೇ ಇದ್ದಾರೆ, ಮುದ್ದೆ ಮುರಿತಾ ಇದ್ದಾರೆ. ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಇದೊಂದು ರೀತಿಯಲ್ಲಿ ನೀವು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಕರಣ. ಸತೀಶ್ ಸೈಲ್, ಕಾಂಗ್ರೆಸ್ನ ಶಾಸಕ, ಅದಿರು ಕಳ್ಳತನ ಪ್ರಕರಣದಲ್ಲಿ ಬಂಧನ ಆಗಿದೆ 2025 ಸೆಪ್ಟೆಂಬರ್ 10ರಂದು ಜೈಲಿಗೆ ಹೋಗಿ ಬಂದಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ವಿಧಾನಸೌಧದ ಒಳಗಡೆ ಕೂತ್ಕೊಂಡು ನಮ್ಮ ಜನರ ಕಷ್ಟ ಸುಖಗಳ ಬಗ್ಗೆ ಮಾತಾಡಬೇಕಾದಂತ ಜನ. ಇದು ಇವರ ಇತಿಹಾಸ. ನೀವು ಕಂಟಿನ್ಯೂಸ್ ಆಗಿ ಇಷ್ಟೊಂದು ಹೇಳ್ಕೊಂಡ್ ಬಂದ್ರಿ, ಜನ ನೋಡಿರ್ತಾರೆ. ಅವ್ರಿಗೀಗ ಯಾವುದೋ ಯಾವತ್ತೋ ಒಂದಿನ ಕೇಳಿದ ಪ್ರಕರಣಗಳನ್ನ ಅವರಿಗೆ ಅಷ್ಟೊಂದು ಎಫೆಕ್ಟಿವ್ ಅನ್ಸಿರಲ್ಲ. ಈಗ ಒಂದೇ ಸಲ ಹೇಳಿದ್ರಲ್ಲ, ಯಪ್ಪಾ ಇಷ್ಟೆಲ್ಲ ನಡೆದಿದ್ಯಾ, ಇದೆಲ್ಲ ಗೊತ್ತಿರೋದು, ಇನ್ ಗೊತ್ತಿಲ್ಲದೆ ಇರೋದು ಇನ್ನೆಷ್ಟಿದೆಯೋ ಅನ್ನೋ ಆಲೋಚನೆಗಳು ಬಂದಿರುತ್ತೆ. ಮತ್ತೆ ಅವ್ರನ್ನ ಆರಿಸ್ತಾರಲ್ಲ, ಮತ್ತೆ ಆರಿಸ್ತಾರೆ. ಅದೇ ನಮ್ಮ ಜನ. ಇರ್ಲಿ. ಅಷ್ಟೇ ಅಲ್ಲದೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಕೂಡ ಸಾಮಾನ್ಯ ಜನ ಹಾಗೂ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೂಡ ಮಾತನಾಡಿಸಿದ್ದಾರೆ. ಬನ್ನಿ ಅವರೆಲ್ಲ ಏನು ಹೇಳಿದಾರೆ ನೋಡೋಣ. ನಾವು ಜನಪ್ರತಿನಿಧಿಗಳು ಜೈಲಿಗೆ ಹೋದಂಥ ಕರ್ನಾಟಕದ ಇತಿಹಾಸ ಹೇಗಿದೆ ಅನ್ನೋದನ್ನು ಜನರ ಮುಂದೆ ತೆರೆದಿಟ್ಟದೇ ಇದ್ರೆ ಈ ಸ್ಟೋರಿ ಇನ್ಕಂಪ್ಲೀಟ್ ಆಗುತ್ತೆ. ಯಾರ್ಯಾರು ಜನನಾಯಕರು, ಜನರಿಂದ ಗೆದ್ದವರು, ನೀವು ಅವರಿಂದ ಅಭಿವೃದ್ಧಿಯ ಭರವಸೆಯೊಂದಿಗೆ ಅವರನ್ನ ಆರಿಸಿ ಕಳಿಸಿದವರು, ತಮ್ಮ ಕ್ರೈಮ್ ಹಿನ್ನೆಲೆಯಿಂದ ಅಥವಾ ತಮ್ಮ ಅಧಿಕಾರ ದರ್ಪ ಮಗದೊಂದಿಂದ ಯಾರ್ಯಾರು ಜೈಲಿಗೆ ಹೋಗಿ ಯಾವ ಪ್ರಕರಣದಲ್ಲಿ ಯಾವಾಗ ಹೋಗಿದ್ದಾರೆ ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಭೈರತಿ ಬಸವರಾಜ್, ಬಿಜೆಪಿಯ ಶಾಸಕರು. ಭೈರತಿ ಬಸವರಾಜ್ ಅವರು ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಅವರ ಬಂಧನ ಆಗುತ್ತೆ ಫೆಬ್ರವರಿ 15, 2026. ಇದೇ ವರ್ಷದ ಫೆಬ್ರವರಿ 15ನೇ ತಾರೀಕು ಅವರನ್ನು ಬಂಧಿಸ್ತಾರೆ, ಜೈಲಿಗೆ ಕಳಿಸ್ತಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಬಿಜೆಪಿಯ ಶಾಸಕರು ಜೈಲಿಗೆ ಹೋಗಿದ್ರು. ಈಗ ವಿನಯ್ ಕುಲಕರ್ಣಿ, ಕಾಂಗ್ರೆಸ್ನ ಶಾಸಕ, 3 ಬಾರಿ ಶಾಸಕರಾಗಿರುವ ವಿನಯ್ ಕುಲಕರ್ಣಿ, ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 10 ವರ್ಷದ ನಂತರ ಈಗ ಸಾಬೀತಾಗಿದೆ, ಎಸ್ ವಿನಯ್ ಕುಲಕರ್ಣಿ ಮತ್ತು 17 ಜನ ಕೊಲೆಗಾರರು ಅನ್ನೋದು ಸಾಬೀತಾಗಿದೆ. ಏಪ್ರಿಲ್ 17, 2026ರಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿ ಜೈಲಿಗೆ ಹೋಗಿದ್ದಾರೆ ವೀರೇಂದ್ರ ಪಪ್ಪಿ, ಕಾಂಗ್ರೆಸ್ನ ಶಾಸಕ. ಅಕ್ರಮ ಬೆಟ್ಟಿಂಗ್
ಬಂಧನ. ನೋಡಿ, ಯುವ ಸಮುದಾಯ ಇವತ್ತು ದಾರಿ ತಪ್ಪಿ ಹೋಗ್ತಾ ಇರೋದು ಬೆಟ್ಟಿಂಗ್ ಮತ್ತೊಂದು ಮಗದೊಂದರಿಂದ. ಜನಪ್ರತಿನಿಧಿಗಳೇ ಅವರನ್ನ ಹೊಂಡಕ್ಕೆ ಬೀಳಿಸ್ತಾ ಇದ್ದಾರೆ ಅಂತ ಹೇಳಿ ಸೆಪ್ಟೆಂಬರ್ 9, 2025ರಲ್ಲಿ ವೀರೇಂದ್ರ ಪಪ್ಪಿ ಅವರು ಕಾಂಗ್ರೆಸ್ನ ಶಾಸಕರು ಜೈಲಿಗೆ ಹೋಗಿದ್ದಾರೆ. ಮುನಿರತ್ನ RR ನಗರ ಬಿಜೆಪಿಯ ಶಾಸಕ ಸೆಪ್ಟೆಂಬರ್ 19, 2025ರಂದು ಅತ್ಯಾಚಾರ ಆರೋಪವನ್ನು ಹೊತ್ತು ಜೈಲಿಗೆ ಹೋಗಿದ್ದಾರೆ. ಮುನಿರತ್ನ ಕೂಡ. ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಮಾಜಿ CM ಯಡಿಯೂರಪ್ಪ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಾರೆ. ಅಕ್ಟೋಬರ್ 15, 2011ರಲ್ಲಿ ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿದ್ರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾಜಿ ಸಚಿವ KIADB ಭೂ ಹಗರಣದಲ್ಲಿ ಅವರ ಬಂಧನ ಆಗುತ್ತೆ. ಆಗಸ್ಟ್ 8, 2011ರಂದು ಇವರು ಕೂಡ ಜೈಲಿಗೆ ಹೋಗಿದ್ದಾರೆ, ಜೈಲುವಾಸ ಅನುಭವಿಸಿದ್ದಾರೆ. ಕೃಷ್ಣಯ್ಯ ಶೆಟ್ಟಿ ಬಿಜೆಪಿಯ ಶಾಸಕರು ರಾಚೇನಹಳ್ಳಿ ಭೂ ಹಗರಣ 2011ರಲ್ಲಿ ಬಂಧನ ಆಗುತ್ತೆ. ಅಕ್ಟೋಬರ್ 15ರಲ್ಲಿ ಅವರು ಜೈಲಿಗೆ ಹೋಗ್ತಾರೆ. ಜನಾರ್ದನ್ ರೆಡ್ಡಿ ಗಂಗಾವತಿಯ ಶಾಸಕರು ಅಕ್ರಮ ಅದಿರು ಗಣಿಗಾರಿಕೆ ಬಂಧನ ಆಗುತ್ತೆ 2011 ಸೆಪ್ಟೆಂಬರ್ 5ನೇ ತಾರೀಕಿನಂದು ಅವರು ಕೂಡ ಕಂಬಿ ಎಣಿಸಿದವ್ರೆ. ಪ್ರಜ್ವಲ್ ರೇವಣ್ಣ ಇವ್ರ ಬಗ್ಗೆ ಹೇಳಂಗೆ ಇಲ್ಲ ಬಿಡಿ. ಮಾಜಿ ಸಂಸದ ಲೈಂಗಿಕ ದೌರ್ಜನ್ಯ ಕೇಸ್ ಆಗಸ್ಟ್ 2ರಂದು ಅವರ ಬಂಧನ ಆಗುತ್ತೆ, ಜೈಲಿಗೆ ಹೋಗಿದ್ದಾರೆ. ಇನ್ನೂ ಕೂಡ ಜೈಲಲ್ಲೇ ಇದ್ದಾರೆ, ಮುದ್ದೆ ಮುರಿತಾ ಇದ್ದಾರೆ. ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ. ಇದೊಂದು ರೀತಿಯಲ್ಲಿ ನೀವು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಕರಣ. ಸತೀಶ್ ಸೈಲ್ ಕಾಂಗ್ರೆಸ್ನ ಶಾಸಕ ಅದಿರು ಕಳ್ಳತನ ಪ್ರಕರಣದಲ್ಲಿ ಬಂಧನ ಆಗಿದೆ. 2025 ಸೆಪ್ಟೆಂಬರ್ 10ರಂದು ಜೈಲಿಗೆ ಹೋಗಿ ಬಂದಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ವಿಧಾನಸೌಧದ ಒಳಗಡೆ ಕೂತ್ಕೊಂಡು ನಮ್ಮ ಜನರ ಕಷ್ಟ ಸುಖಗಳ ಬಗ್ಗೆ ಮಾತಾಡಬೇಕಾದಂತ ಜನ. ಇದು ಇವರ ಇತಿಹಾಸ. ಈಗ ನೀವು ಕಂಟಿನ್ಯೂಸ್ ಆಗಿ ಇಷ್ಟೊಂದು ಹೇಳ್ಕೊಂಡ್ ಬಂದ್ರಿ, ಜನ ನೋಡಿರ್ತಾರೆ. ಅವ್ರಿಗೀಗ ಯಾವುದೋ ಯಾವತ್ತೋ ಒಂದಿನ ಕೇಳಿದ ಪ್ರಕರಣಗಳನ್ನ ಅವರಿಗೆ ಅಷ್ಟೊಂದು ಎಫೆಕ್ಟಿವ್ ಅನ್ಸಿರಲ್ಲ. ಈಗ ಒಂದೇ ಸಲ ಹೇಳಿದ್ರಲ್ಲ, ಯಪ್ಪಾ ಇಷ್ಟೆಲ್ಲ ನಡೆದಿದ್ಯಾ, ಇದೆಲ್ಲ ಗೊತ್ತಿರೋದು, ಇನ್ ಗೊತ್ತಿಲ್ಲದೆ ಇರೋದು ಇನ್ನೆಷ್ಟಿದೆಯೋ ಅನ್ನೋ ಆಲೋಚನೆಗಳು ಬಂದಿರುತ್ತೆ. ಮತ್ತೆ ಅವ್ರನ್ನ ಆರಿಸ್ತಾರಲ್ಲ, ಮತ್ತೆ ಆರಿಸ್ತಾರೆ. ಅದೇ ನಮ್ಮ ಜನ ಇರ್ಲಿ. ಅಷ್ಟೇ ಅಲ್ಲದೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಕೂಡ ಸಾಮಾನ್ಯ ಜನ ಹಾಗೂ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೂಡ ಮಾತನಾಡಿಸಿದ್ದಾರೆ. ಬನ್ನಿ ಅವರೆಲ್ಲ ಏನ್ ಹೇಳಿದಾರೆ ನೋಡೋಣ. ನಾವು ಜನಪ್ರತಿನಿಧಿಗಳು ಜೈಲಿಗೆ ಹೋದಂತ ಕರ್ನಾಟಕದ ಇತಿಹಾಸ ಹೇಗಿದೆ ಅನ್ನೋದನ್ನ ಜನರ ಮುಂದೆ ತೆರೆದಿಟ್ಟದೇ ಇದ್ರೆ ಈ ಸ್ಟೋರಿ ಇನ್ಕಂಪ್ಲೀಟ್ ಆಗುತ್ತೆ. ಯಾರ್ಯಾರು ಜನನಾಯಕರು, ಜನರಿಂದ ಗೆದ್ದವರು, ನೀವು ಅವರಿಂದ ಅಭಿವೃದ್ಧಿಯ ಭರವಸೆಯೊಂದಿಗೆ ಅವರನ್ನ ಆರಿಸಿ ಕಳಿಸಿದವರು, ತಮ್ಮ ಕ್ರೈಮ್ ಹಿನ್ನೆಲೆಯಿಂದ ಅಥವಾ ತಮ್ಮ ಅಧಿಕಾರ ದರ್ಪ ಮತ್ತೊಂದು ಮಗದೊಂದಿಂದ ಯಾರ್ಯಾರು ಜೈಲಿಗೆ ಹೋಗಿ ಯಾವ ಪ್ರಕರಣದಲ್ಲಿ ಯಾವಾಗ ಹೋಗಿದ್ದಾರೆ ಅನ್ನೋದನ್ನು 1 by 1 ನೋಡ್ತಾ ಹೋಗೋಣ ಬನ್ನಿ. ಮೊದಲಿಗೆ ಭೈರತಿ ಬಸವರಾಜ್, ಬಿಜೆಪಿಯ ಶಾಸಕರು. ಭೈರತಿ ಬಸವರಾಜ್ ಅವರು ಬಿಕ್ಲು ಶಿವ ಹತ್ಯೆ ಪ್ರಕರಣದಲ್ಲಿ ಅವರ ಬಂಧನ ಆಗುತ್ತೆ ಫೆಬ್ರವರಿ 15, 2026. ಇದೇ ವರ್ಷದ ಫೆಬ್ರವರಿ 15ನೇ ತಾರೀಕು ಅವರನ್ನ ಬಂಧಿಸ್ತಾರೆ, ಜೈಲಿಗೆ ಕಳಿಸ್ತಾರೆ. ಬಿಕ್ಲು ಶಿವ ಕೊಲೆ ಪ್ರಕರಣದಲ್ಲಿ ಭೈರತಿ ಬಸವರಾಜ್ ಬಿಜೆಪಿಯ ಶಾಸಕರು ಜೈಲಿಗೆ ಹೋಗಿದ್ರು. ಈಗ ವಿನಯ್ ಕುಲಕರ್ಣಿ ಕಾಂಗ್ರೆಸ್ನ ಶಾಸಕ, 3 ಬಾರಿ ಶಾಸಕರಾಗಿರುವ ವಿನಯ್ ಕುಲಕರ್ಣಿ ಯೋಗೇಶ್ ಗೌಡ ಕೊಲೆ ಪ್ರಕರಣದಲ್ಲಿ 10 ವರ್ಷದ ನಂತರ ಈಗ ಸಾಬೀತಾಗಿದೆ, ಎಸ್ ವಿನಯ್ ಕುಲಕರ್ಣಿ ಮತ್ತು 17 ಜನ ಕೊಲೆಗಾರರು ಅನ್ನೋದು ಸಾಬೀತಾಗಿದೆ. ಏಪ್ರಿಲ್ 17, 2026ರಂದು ಶಿಕ್ಷೆ ಪ್ರಮಾಣ ಪ್ರಕಟ ಆಗಿ ಜೈಲಿಗೆ ಹೋಗಿದ್ದಾರೆ. ವೀರೇಂದ್ರ ಪಪ್ಪಿ ಕಾಂಗ್ರೆಸ್ನ ಶಾಸಕ ಅಕ್ರಮ ಬೆಟ್ಟಿಂಗ್ ಬಂಧನ. ನೋಡಿ, ಯುವ ಸಮುದಾಯ ಇವತ್ತು ದಾರಿ ತಪ್ಪಿ ಹೋಗ್ತಾ ಇರೋದು ಬೆಟ್ಟಿಂಗ್ ಮತ್ತೊಂದು ಮಗದೊಂದರಿಂದ. ಜನಪ್ರತಿನಿಧಿಗಳೇ ಅವರನ್ನ ಹೊಂಡಕ್ಕೆ ಬೀಳಿಸ್ತಾ ಇದ್ದಾರೆ ಅಂತ ಹೇಳಿ ಸೆಪ್ಟೆಂಬರ್ 9, 2025ರಲ್ಲಿ ವೀರೇಂದ್ರ ಪಪ್ಪಿ ಅವರು ಕಾಂಗ್ರೆಸ್ನ ಶಾಸಕರು ಜೈಲಿಗೆ ಹೋಗಿದ್ದಾರೆ. ಮುನಿರತ್ನ RR ನಗರ ಬಿಜೆಪಿಯ ಶಾಸಕ ಸೆಪ್ಟೆಂಬರ್ 19, 2025ರಂದು ಅತ್ಯಾಚಾರ ಆರೋಪವನ್ನು ಹೊತ್ತು ಜೈಲಿಗೆ ಹೋಗಿದ್ದಾರೆ. ಮುನಿರತ್ನ ಕೂಡ. ಇನ್ನು ಮಾಜಿ ಮುಖ್ಯಮಂತ್ರಿ ಯಡಿಯೂರಪ್ಪ, ಮಾಜಿ CM ಯಡಿಯೂರಪ್ಪ ಡಿನೋಟಿಫಿಕೇಶನ್ ಪ್ರಕರಣದಲ್ಲಿ ಜೈಲಿಗೆ ಹೋಗಿದ್ದಾರೆ. ಅಕ್ಟೋಬರ್ 15, 2011ರಲ್ಲಿ ಯಡಿಯೂರಪ್ಪನವರು ಕೂಡ ಜೈಲಿಗೆ ಹೋಗಿದ್ರು. ಕಟ್ಟಾ ಸುಬ್ರಹ್ಮಣ್ಯ ನಾಯ್ಡು ಮಾಜಿ ಸಚಿವ KIADB ಭೂ ಹಗರಣದಲ್ಲಿ ಅವರ ಬಂಧನ ಆಗುತ್ತೆ ಆಗಸ್ಟ್ 8, 2011ರಂದು ಇವರು ಕೂಡ ಜೈಲಿಗೆ ಹೋಗಿದ್ದಾರೆ, ಜೈಲುವಾಸ ಅನುಭವಿಸಿದ್ದಾರೆ. ಕೃಷ್ಣಯ್ಯ ಶೆಟ್ಟಿ ಬಿಜೆಪಿಯ ಶಾಸಕರು ರಾಚೇನಹಳ್ಳಿ ಭೂ ಹಗರಣ 2011ರಲ್ಲಿ ಬಂಧನ ಆಗುತ್ತೆ. ಅಕ್ಟೋಬರ್ 15ರಲ್ಲಿ ಅವರು ಜೈಲಿಗೆ ಹೋಗ್ತಾರೆ. ಜನಾರ್ದನ್ ರೆಡ್ಡಿ ಗಂಗಾವತಿಯ ಶಾಸಕರು ಅಕ್ರಮ ಅದಿರು ಗಣಿಗಾರಿಕೆ ಬಂಧನ ಆಗುತ್ತೆ 2011 ಸೆಪ್ಟೆಂಬರ್ 5ನೇ ತಾರೀಕಿನಂದು ಅವರು ಕೂಡ ಕಂಬಿ ಎಣಿಸಿದವ್ರೆ. ಪ್ರಜ್ವಲ್ ರೇವಣ್ಣ ಇವ್ರ ಬಗ್ಗೆ ಹೇಳಂಗೆ ಇಲ್ಲ ಬಿಡಿ. ಮಾಜಿ ಸಂಸದ ಲೈಂಗಿಕ ದೌರ್ಜನ್ಯ ಕೇಸ್ ಆಗಸ್ಟ್ 2ರಂದು ಅವರ ಬಂಧನ ಆಗುತ್ತೆ, ಜೈಲಿಗೆ ಹೋಗಿದ್ದಾರೆ. ಇನ್ನೂ ಕೂಡ ಜೈಲಲ್ಲೇ ಇದ್ದಾರೆ, ಮುದ್ದೆ ಮುರಿತಾ ಇದ್ದಾರೆ. ಶಿಕ್ಷೆಯ ಪ್ರಮಾಣ ಪ್ರಕಟ ಆಗಿದೆ.
ಇದೊಂದು ರೀತಿಯಲ್ಲಿ ನೀವು ಮಾತಾಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಪ್ರಕರಣ. ಸತೀಶ್ ಸೈಲ್ ಕಾಂಗ್ರೆಸ್ನ ಶಾಸಕ ಅದಿರು ಕಳ್ಳತನ ಪ್ರಕರಣದಲ್ಲಿ ಬಂಧನಾಗಿದೆ. 2025 ಸೆಪ್ಟೆಂಬರ್ 10ರಂದು ಜೈಲಿಗೆ ಹೋಗಿ ಬಂದಿದ್ದಾರೆ. ಇವರೆಲ್ಲರೂ ಕೂಡ ನಮ್ಮ ರಾಜ್ಯದ ಭವಿಷ್ಯದ ಬಗ್ಗೆ ವಿಧಾನಸೌಧದ ಒಳಗಡೆ ಕೂತ್ಕೊಂಡು ನಮ್ಮ ಜನರ ಕಷ್ಟ ಸುಖಗಳ ಬಗ್ಗೆ ಮಾತಾಡಬೇಕಾದಂತ ಜನ. ಇದು ಇವರ ಇತಿಹಾಸ. ನೋಡಿ ರಂಜಿತ್, ಈಗ ನೀವು ಕಂಟಿನ್ಯೂಸ್ ಆಗಿ ಇಷ್ಟೊಂದು ಹೇಳ್ಕೊಂಡ್ ಬಂದ್ರಿ, ಜನ ನೋಡಿರ್ತಾರೆ. ಅವ್ರಿಗೀಗ ಯಾವ್ದೋ ಯಾವತ್ತೋ ಒಂದಿನ ಕೇಳಿದ ಪ್ರಕರಣಗಳನ್ನ ಅವರಿಗೆ ಅಷ್ಟೊಂದು ಎಫೆಕ್ಟಿವ್ ಅನ್ಸಿರಲ್ಲ. ಈಗ ಒಂದೇ ಸಲ ಹೇಳಿದ್ರಲ್ಲ, ಯಪ್ಪಾ ಇಷ್ಟೆಲ್ಲ ನಡೆದಿದ್ಯಾ, ಇದೆಲ್ಲ ಗೊತ್ತಿರೋದು, ಇನ್ ಗೊತ್ತಿಲ್ಲದೆ ಇರೋದು ಇನ್ನೆಷ್ಟಿದೆಯೋ ಅನ್ನೋ ಆಲೋಚನೆಗಳು ಬಂದೇ ಬಂದಿರುತ್ತೆ. ಮತ್ತೆ ಅವ್ರನ್ನ ಆರಿಸ್ತಾರಲ್ಲ, ಮತ್ತೆ ಆರಿಸ್ತಾರೆ. ಅದೇ ನಮ್ಮ ಜನ ಇರ್ಲಿ. ಅಷ್ಟೇ ಅಲ್ಲದೆ ನಮ್ಮ ಪ್ರತಿನಿಧಿ ನಾಗೇಂದ್ರ ಬಾಬು ಕೂಡ ಸಾಮಾನ್ಯ ಜನ ಹಾಗೂ ಬಿಜೆಪಿ ಕಾಂಗ್ರೆಸ್ ಕಾರ್ಯಕರ್ತರನ್ನು ಕೂಡ ಮಾತನಾಡಿಸಿದ್ದಾರೆ. ಬನ್ನಿ ಅವರೆಲ್ಲ ಏನ್ ಹೇಳಿದಾರೆ ನೋಡೋಣ.